ರೈತರೇ ಸರ್ಕಾರಗಳಿಗೆ ಮಾಲೀಕರು. ಇವತ್ತು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ರೈತ ಬೆಳೆದಿದ್ದ ಬೆಳೆಗಳಿಂದ ಅವ್ನು ಬೆಳೆದ್ರೇ ಮಾತ್ರನೇ ನೀವು ಕಾರ್ಖಾನೆಗಳು ಇನ್ನೊಂದು ನಡೆದು ನಿಮ್ಗೆ GST ಬರೋದು. ರೈತ ಇಲ್ಲ ಅಂದ್ರೆ ದೇಶ ಇಲ್ಲ. ಅರ್ಥ ಆಯ್ತಾ? ಅವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ, ಅವ್ರ ಜೊತೆ ಅಧಿಕಾರಿಗಳು ಉಳಿಸ್ಕೊಳ್ಳೋ ಜವಾಬ್ದಾರಿ ಪ್ರತಿಯೊಬ್ಬ ಸರ್ಕಾರಗಳು ಇದೆ. ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ರೈತರ ಹೆಸರ ಮೇಲೆ ಪ್ರಮಾಣ ವಚನ ಮಾಡ್ತೀರಾ, ಪ್ರಮಾಣ ವಚನ ಮಾಡಿ ಅಧಿಕಾರಕ್ಕೆ ಏರ್ತೀರಾ, ಅದಾದ್ಮೇಲೆ ರೈತರ ಬೆನ್ನುಗಳನ್ನ ತುಳಿತೀರಾ. ಇದು ಸರ್ಕಾರಗಳು ಇದನ್ನ ಬದಿಗಿಟ್ಟು ರೈತರನ್ನ ಕಾಪಾಡೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಈಗ ಇವರು ಪ್ರೈವೇಟೈಸೇಷನ್ ಖಾಸಗೀಕರಣ ಮಾಡ್ತಾ ಇದ್ದೀರಾ. ಮುಂದಿನ ದಿವಸ ಸರ್ಕಾರದಲ್ಲಿ ಸಿಗೋ ಭದ್ರತೆ ಇವ್ರಿಗೆ ಸಿಗುತ್ತೆ ಅನ್ನೋದು ಏನು ಗ್ಯಾರಂಟಿ ಅಧಿಕಾರಿಗಳಿಗೆ? ನಮ್ಮ ರೈತರು ಕೊಡೋ ಸಬ್ಸಿಡಿಗಳು ಹಿಂಗೆ ಇರ್ತಾವ ಅನ್ನೋದು ಏನು ಗ್ಯಾರಂಟಿ? ಪ್ರೈವೇಟೈಸೇಷನ್ ಮಾಡಿದ್ಮೇಲೆ ನೀವು ಗ್ಯಾರಂಟಿ ಕೊಡ್ತೀರಾ? ಖಾಸಗೀಕರಣ ಮಾಡಿದ್ಮೇಲೆ ಸರ್ಕಾರಗಳು ಅವ್ರಿಗೆ ಇವಾಗ 25,000 ಇರೋದು TCನ 2.5 ಲಕ್ಷ ಮಾಡಿದೆ. ಪ್ರೈವೇಟೈಸೇಷನ್ ಬಂದ್ಮೇಲೆ ಖಾಸಗೀಕರಣ ಆದ್ಮೇಲೆ ಅವ್ರು ಹೇಳಿದ್ದ ರೇಟ್ ಕೊಡ್ಬೇಕು. ನಾವು ಅವನು ಹೇಳಿದ್ದೆ ಫಿಕ್ಸ್ ಮಾಡ್ಕೊಂತಾನೆ. ಅವ್ನು 10 ರೂಪಾಯಿ ಯೂನಿಟ್ ಕಟ್ಟು ಅಂದ್ರೆ ಕಟ್ಟಲೇಬೇಕಾಗುತ್ತೆ. ಯಾಕಂದ್ರೆ ಖಾಸಗೀಕರಣ ಇರುತ್ತೆ. ಅದೇ ಸರ್ಕಾರದಾಗ ನಾವು ರೈತರು ಪ್ರತಿಭಟನೆ ಮಾಡಿ ಅವ್ರನ್ನ ಉಳಿಸ್ಕೋಬಹುದು. ಪ್ರೈವೇಟೈಸೇಷನ್ ಏನು ಇವಾಗ ಕೊಡಕ್ ರೆಡಿ ಇದ್ದಾರೆ ಖಾಸಗೀಕರಣಕ್ಕೆ, ಅದನ್ನ ನಾವು ವಾಪಸ್ ತೆಗೆದುಕೋಬೇಕು. ವಾಪಸ್ ತೆಗೆಸ್ಕೊಂಡು ನಮ್ಮ ಅಧಿಕಾರಿಗಳನ್ನ ಉಳಿಸ್ಬೇಕು, ರೈತರನ್ನ ಉಳಿಸ್ಬೇಕು, ಬಡ ಜನರನ್ನ ಉಳಿಸ್ಬೇಕು. ನಾಳೆ ದಿವಸ ಬಡ ಜನರಿಗೂ ಯಾವ ತರ ಅನುಕೂಲ ಆಗುತ್ತೆ. ಒಂದು ಸರ್ವಿಸ್ ತಗೋಬೇಕಾದ್ರೆ ಇವಾಗ 2,000 3,000 ಇತ್ತು, 25,000 ಆಗಿದೆ. ಅವನು ಎಲ್ಲಿ ತರ್ತಾನೆ? ಮನೆ ಕಟ್ಬಿಟ್ಟು 50-60 ರೂಪಾಯಿ ಖರ್ಚು ಮಾಡ್ಕೊಂಡು ಅವನು ಕಲೆಕ್ಷನ್ ತಗೋಬೇಕಾದ್ರೆ ಎಲ್ಲಿ ತರ್ತಾನೆ ದುಡ್ಡು? ಇದೆಲ್ಲಾನು ಯೋಚನೆ ಮಾಡಬೇಕು. ದಯವಿಟ್ಟು ಸರ್ಕಾರಗಳು ಈ ಅಧಿಕಾರಿಗಳನ್ನ ಪ್ರೈವೇಟೈಸೇಷನ್ ಮಾಡೋದ್ರಿಂದ ಒಂದು ಲೆಕ್ಕ ಅಧಿಕಾರಿಗಳಿಗೆ ತೊಂದರೆ ಆಗುತ್ತೆ ಅಂತಲ್ಲ, ಬಡ ರೈತರಿಗೆ, ಬಡ ಜನಕ್ಕೆ, ಎಲ್ಲಾ ವರ್ಗದವರೆಗೂ ಇದರಿಂದ ತೊಂದರೆ ಆಗುತ್ತೆ. ದಯವಿಟ್ಟು ನೀವೇನು ಖಾಸಗೀಕರಣ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ವಾಪಸ್ ಪಡಿಬೇಕು. ನಿಮಗೆ ಆಡಳಿತ ನಡೆಸಕ್ಕಾಗಲ್ಲ, ನಷ್ಟ ಆಗ್ತಾ ಇದೆ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ. ಯಾರೋ ಒಬ್ಬರು ರೈತ ಪರ ಇರೋರು ಬರ್ತಾರೆ, ಅಧಿಕಾರ ಹೇಳ್ತಾರೆ, ರೈತರಿಗೆ ಅನುಕೂಲ ಮಾಡ್ತಾರೆ, ಇಂಥ ಉದ್ಯೋಗಗಳಿಗೂ ಅನುಕೂಲ ಮಾಡ್ತಾರೆ. ಇವ್ರ ಫ್ಯಾಮಿಲಿಗಳು ಇವಾಗ ಖಾಸಗೀಕರಣ ಮಾಡಿದ್ಮೇಲೆ ಇವ್ರ ಫ್ಯಾಮಿಲಿಗಳಿಗೆ ಸೆಕ್ಯೂರಿಟಿ ಅವ್ರು ಕೊಡ್ತಾರೆ, ಏನ್ ಗ್ಯಾರಂಟಿ ಇದೆ? ಸರ್ಕಾರಿ ಅಧಿಕಾರಿಗಳಿಗೆ ಖಾಸಗೀಕರಣ ಮಾಡಿದ್ಮೇಲೆ ಇವಾಗ ಸರ್ಕಾರಿ ಸೌಲಭ್ಯದಲ್ಲಿ ಭದ್ರತೆ ನೀವು ಕೊಡ್ತಿರೋದು ಏನ್ ಗ್ಯಾರಂಟಿ ಇದೆ? ಏನಾಗ್ಬೇಕು? ಅವ್ರ ಫ್ಯಾಮಿಲಿ ಎಲ್ಲ ರೋಡಿಗೆ ಬಿದ್ದರೆ ಯಾರು ಆಗ್ತಾರೆ ಅವ್ರಿಗೆ? ದಯವಿಟ್ಟು ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಏನು ಪ್ರೈವೇಟೈಸೇಷನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು ಅದನ್ನ ವಾಪಸ್ ಪಡಿಬೇಕು. ವಾಪಸ್ ಪಡೀಲಿಲ್ಲ ಅಂದ್ರೆ ಇದು ಇನ್ನ ಉಗ್ರ ರೂಪಕ್ಕೆ ತಾಳಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಿಳಿಸ್ತಾ ಇದ್ದೀವಿ. ರೈತರಿಗೂ ಮತ್ತೆ ನಮ್ಮ ವಿದ್ಯುತ್ ಇಲಾಖೆಗೂ ಒಂಥರ ಅವಿನಾಭಾವ ಸಂಬಂಧ ಇದೆ. ಇವರು ಸರಿಯಾದ ರೀತಿಯಲ್ಲಿ ನಮಗೆ ವಿದ್ಯುತ್ ಸರಬರಾಜು ಮಾಡಿದ್ರೇನೆ ಮಾತ್ರನೇ ನಾವು ರೈತ ಬೆಳೆಯೋಕ್ಕೆ ಒಂದು ಅನುಕೂಲ ಆಗೋದು. ಅಂಥವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ಇವತ್ತು ರೈತ ಸಂಘಟನೆಗಳಿಗೆ ರೈತರ ಮುಖ್ಯ ಕೆಲಸ ಆಗಿದೆ. ಏನು ಖಾಸಗೀಕರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾವೆ ಸರ್ಕಾರಗಳು. ರೈತರಿಗೆ ಮತ್ತೆ ಅಧಿಕಾರಿಗಳಿಗೆ ಇಬ್ಬರಿಗೂ ಬೆನ್ನುಮೂಳೆ ಮುರಿಯುವಂತ ಕೆಲಸ ಮಾಡ್ತಾ ಇದೆ. ದೇಶದ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ಸರ್ಕಾರಗಳು ಹೇಳಿ ಅವರ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಅವ್ರಿಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮುಂದಕ್ಕೆ ಹೋಗ್ತಾರೆ. ಹೋಗಾದ್ಮೇಲೆ ಸರ್ಕಾರ ಅಧಿಕಾರ ಸಿಕ್ಕಿದ ಮೇಲೆ ಅಧಿಕಾರ ಕೊಟ್ಟವರು ರೈತರು. ಇವತ್ತು ಯಾವುದೇ ಸರ್ಕಾರ ಉಳಿಬೇಕಾದ್ರೆ, ಸರ್ಕಾರ ಬರ್ಬೇಕಾದ್ರೆ ರೈತರೇ ಸರ್ಕಾರಗಳಿಗೆ ಮಾಲೀಕರು. ಇವತ್ತು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ರೈತನೇ